ಹೇಳು ರಾಜಿ, ಅಷ್ಟು ದುಡ್ಡು ಎಲ್ಲಿಂದ ಬಂತು? 5 ಕೋಟಿನ ಎಲ್ಲಿಂದ ತಂದೆ? ನಮ್ಮವರು ಅಂತ ಮನ್ಸಲ್ಲೇ ಇಟ್ಕೊಂಡಿದ್ದಂತ ಊರ್ ಜನ ಅವ್ರ ಮನ್ಸೆ ಒಡೆದು ಹೋಗುವಂತ ಕೆಲ್ಸ ಮಾಡಿ ಅಪ್ಪನ್ನ ಹಾಸ್ಪಿಟಲ್ನಿಂದ ಅಲ್ಲಾಡಕ್ಕೂ ಬಿಡದೆ ಅಡ್ಡ ಬಂದಿದ್ರು. ಅವರು ಸಾವು ಬದುಕಿನ ಮಧ್ಯ ಇದ್ದಾರೆ ಅಂದ್ರೂ ಕೂಡ ಕನಿಕರ ತೋರಿಸ್ಲಿಲ್ಲ. ಅವರು ಪೇಷಂಟ್ ಆಗಿ ಬದುಕಿದ್ರು ಸರಿ, ಅವ್ರ ಹೆಸರನ್ನ ಉಳಿಸ್ಬೇಕು, ಅವರು ಒಬ್ರಿಗೆ ಆದರ್ಶವಾಗಿ ನಿಲ್ಬೇಕು. ಅದಕ್ಕೆ ಹೇಗಾದ್ರೂ ದುಡ್ಡು ತಂದು ಕೊಡ್ಬೇಕು ಅನ್ಕೊಂಡೆ, ಕೊಟ್ಬಿಟ್ಟೆ. ಎಲ್ಲ ಮುಗೀತಲ್ಲ, ಈಗ ಬಿಟ್ಬಿಡಿ. ಬಿಟ್ಬಿಡಿ ಅಂತ ಅಷ್ಟು ಈಸಿಯಾಗಿ ಹೇಗೆ ಹೇಳ್ತೀಯ ರಾಜಿ? ಅದೇ 4-5 ಸಾವಿರ ಅಲ್ಲ, ಬರೋಬ್ಬರಿ 5 ಕೋಟಿ. ಹೇಳ್ ರಾಜಿ, ಏನ್ ಮಾಡ್ದೆ? ಅಷ್ಟು ದುಡ್ಡು ಯಾರು ಕೊಟ್ರು? ನಮ್ಮ ಹೆಸರಲ್ಲಿರೋ ಆಸ್ತಿನೆಲ್ಲ ಅಡ ಇಟ್ಟಿಯಾ? ಅಡ ಇಟ್ರು ಕೂಡ ಅಷ್ಟೊಂದು ದುಡ್ಡು ಬರಲ್ವಲ್ಲ. ಏನ್ ಮಾಡಿ ತಂದಿದ್ಯಾ ರಾಜಿ? ಸಮಸ್ಯೆ ಬಗೆಹರಿದ್ಮೇಲೆ ಈ ಪ್ರಶ್ನೆ ಎಲ್ಲ ಯಾಕೆ ಬೇಕು ಆದ್ಯಾ? ಒಂದ್ ಸಮಸ್ಯೆನ ಸರಿ ಮಾಡೋಕ್ ಹೋಗಿ ಎಲ್ಲಿ ಇನ್ನೊಂದ್ ದೊಡ್ಡ ಸಮಸ್ಯೆಲಿ ಸಿಕ್ಕಾಕೋತಿಯೇನೋ ಅನ್ನೋ ಭಯ. ಆ ಭಯ ನಿನಗ್ ಬೇಕಾಗಿಲ್ಲ. ನನ್ನೊಬ್ಳಿಗ್ ಬಿಟ್ರೆ ಇನ್ಯಾರಿಗೂ ಎಂತ ಸಮಸ್ಯೆನೂ ಬರೋದಿಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಮತ್ತೆ ಕೇಳಕ್ ಹೋಗ್ಬೇಡಿ. ಅಯ್ಯೋ ರಾಮ, ಹೇಗ್ ಕೇಳ್ಬಾರ್ದು ಅಂತ್ಯ? ನೀನ್ ಹೇಳಲೇಬೇಕು, ಇಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ ನೋಡು. ಆದ್ಯಾ, ಯಾಕೆ ಯಾವಾಗ ನೋಡಿದ್ರು ಆಣೆ 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 ಅಂತ್ಯ? ಯಾಕೆ ಆಣೆ ಹೆಸರಲ್ಲಿ ನನ್ನ ಕಟ್ ಹಾಕ್ತೀಯ? ಹೇಳಕ್ಕಾಗಲ್ಲ ಅಂತ ಹೇಳ್ದೆ ಅಲ್ವಾ? ನೀನು ದುಡ್ಡು ಹೇಗ್ ತಂದೆ ಅಂತ ಹೇಳೋವರೆಗೂ ನಿನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಕೇಳ್ತಾನೆ ಇರ್ತೀವಿ. ಹೇಳು ರಾಜಿ, ಪ್ಲೀಸ್ ಹೇಳು ರಾಜಿ, ಹೇಳು. ರಾಜಿ, ಮಾವ ಹೇಗಿದ್ದಾರೆ? ಟ್ರೀಟ್ಮೆಂಟ್ ನಡೀತಿದೆ ಬ್ರೋ. ಸೀನಾ, ಈ ಔಷಧಿ ತಗೊಂಡ್ ಬರೋದಕ್ಕೆ ಡಾಕ್ಟರ್ ಹೇಳಿದ್ರಪ್ಪ. ಅತ್ತೆ ಹೇಗಿದ್ದಾರೆ? ಈ ರೀತಿ ಮಲ್ಕೊಂಡವರು ಈಗ್ಲಾದ್ರೂ ಹುಷಾರಾಗ್ತಾರ? ಈಗ್ಲಾದ್ರೂ ಮಾತಾಡ್ತಾರ? ಈಗ್ಲಾದ್ರೂ ಕಣ್ಬಿಟ್ಟು ನೋಡ್ತಾರ ಅಂತ ನಾನು ಕಾಯ್ತಾನೆ ಇದ್ದೀನಿ ಅಳಿ. ಅಂದ್ರೆ